ಜೈ ಶ್ರೀರಾಮ್. ಹರಿಕಥಾಮೃತ ಸಾರದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮಗೆ ಹರಿಕಥಾಮೃತ ಸಾರದಲ್ಲಿ ಬಿಂಬೋಪಾಸನಾ ಸಂಧಿ 24ನೇ ಸಂಧಿಯಲ್ಲಿ ತಮಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ. ಕೇಳ್ಬೋದಾ? ಖಂಡಿತ. ತಮ್ಮ ಹೆಸರು ಹೇಳಿ. ಚೂಡಾಮಣಿ ಶ್ರೀನಿವಾಸರಾವ್. ಚೂಡಾಮಣಿ ಶ್ರೀನಿವಾಸರಾವ್. ಹಾಂ, ಎಲ್ಲಿ ತಾವಿರೋದು? ಚಿಕ್ಕಲ್ಸಂದ್ರ. ಚಿಕ್ಕಲ್ಸಂದ್ರದಲ್ಲಿ ಇದ್ದೀರಾ? ಓಕೆ. ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದಾ? ಖಂಡಿತ. ಅಮೃತಃ ಶಾಶ್ವತ ಸ್ಥಾಣು, ಅಮೃತಃ ಶಾಶ್ವತ ಸ್ಥಾಣು ಎಲ್ಲಿ ಉಕ್ತವಾಗಿದೆ? ಅಮೃತಃ ಶಾಶ್ವತ ಸ್ಥಾಣೋ ವರಾರೋಹೋ ಮಹಾತಪಃ ವಿಷ್ಣು ಸಹಸ್ರನಾಮದಲ್ಲಿ ಉಲ್ಲೇಖವಾಗಿದೆ. ಸರಿಯಾದ ಉತ್ತರ. ಅದನ್ನು ಹೇಳಿ ನೀವು ಹೇಳಿದರೆ ಒಳ್ಳೆಯದು. ವಿಷ್ಣು ಸಹಸ್ರನಾಮದಲ್ಲಿ ಅದು ಉಲ್ಲೇಖ ಆಗಿದೆ. ಓಕೆ. ಎರಡನೇ ಪ್ರಶ್ನೆ ತಮಗೆ. ಕಾರ್ಯರೂಪವು ಯಾವುದು? ಕಾರ್ಯರೂಪವು ಯಾವುದು? ಕಾರ್ಯರೂಪವು ಜಗತ್ತು. ಜೋರಾಗಿ. ಕಾರ್ಯರೂಪವು ಜಗತ್ತು. ಕೇವಲ ಇದನ್ನ ಕಾರ್ಯರೂಪವು ಜಗತ್ತು. ಜಗತ್ತು. ಜಗತ್ತು ಜಗತ್ತು. ಸರಿಯಾದ ಉತ್ತರ. ಇನ್ನು ಮೂರನೇ ಪ್ರಶ್ನೆ ತಮಗೆ. ಅನಾದಿಲಿಂಗ ಶರೀರದ ರಜೋಪರಿಚ್ಛೇದದಲ್ಲಿ, ಅನಾದಿಲಿಂಗ ಶರೀರದ ರಜೋಪರಿಚ್ಛೇದದಲ್ಲಿ ಪರಮಾತ್ಮನ ಯಾವ ರೂಪದ ಚಿಂತನೆಯನ್ನು ಮಾಡಬೇಕು? ಇನ್ನೊಂದ್ಸಲ ಕೇಳ್ಬಿಡ್ಲ? ಅನಾದಿಲಿಂಗ ಶರೀರದ ರಜೋಪರಿಚ್ಛೇದದಲ್ಲಿ ಪರಮಾತ್ಮನ ಯಾವ ರೂಪದ ಚಿಂತನೆಯನ್ನು ಮಾಡಬೇಕು? ಪರಮಾತ್ಮನ ಪ್ರಾಜ್ಞರೂಪಿ. 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 ಹಾಂ, ಪ್ರಾಜ್ಞರೂಪಿ ಚಿಂತನೆ. ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು. ಸರಿಯಾದ ಉತ್ತರ. ರೂಢಿ ಪದಾಸರಿಗೆ ನೀಡಲು ದರುಶನ, ಗೂಢ ಪದಾಬ್ರಿಂ ಬಂದ ಮಹಾತ್ಮನ, ನುಡಿದೆ ವೆಂಕಟರಮಣನ, ದ್ವಾರವಾಡದಲ್ಲಿರುವಂಥ ದೇವನ. ರೂಢಿ ಪದಾಸರಿಗೆ ನೀಡಲು ದರುಶನ, ಗೂಢ ಪದಾದ್ರಿಂ ಬಂದ ಮಹಾತ್ಮನ, ನುಡಿದೆ ವೆಂಕಟರಮಣನ, ದ್ವಾರವಾಡ ಗ್ರಾಮದಿ ನಿಂತ ದೇವನ. ಈತನೇ ವೈಕುಂಠನಾಥನು, ನಿಜ ಶಾತ ಕುಂಭೋದರ ನಾಥನು, ಮಾತಂಗ ವರದಾತ ಶ್ವೇತವಾಹನ ಸೂತ, ಮಾತಂಗ ವರದಾತ ಶ್ವೇತವಾಹನ ಸೂತ, ಜಾತರಹಿತದನು ಜಾತ ಕುಲಾಂತಕ, ನುಡಿದೆ ವೆಂಕಟರಮಣನ, ದ್ವಾರವಾಡ ಗ್ರಾಮದಿ ನಿಂತ ದೇವನ. ಇಲ್ಲಿ ಶ್ರೀನಿವಾಸ ವೆಂಕಟರಮಣ ಅಂದ ತಕ್ಷಣ ಎಷ್ಟು ಸಂತೋಷ ಆಗುತ್ತಲ್ವ? ಯಾಕೆ ಹೇಳಿ? ಹತ್ತಿರದಲ್ಲೇ ಇದ್ದಾನಲ್ರಿ ಬೆಂಗಳೂರಿಗೆ ಅಲ್ವಾ? ಶ್ರೀನಿವಾಸ ತಿರುಪತಿ ಹತ್ತಿರದಲ್ಲೇ ಇದೆ. ಇಲ್ಲಿ ದಾಸರು ದ್ವಾರವಾಡದಲ್ಲಿ ಇರುವಂತಹ ಗ್ರಾಮದ ದೇವರನ್ನು ಇಲ್ಲಿ ಪ್ರಾರ್ಥನೆ ಮಾಡಿದರು. ಶ್ರೀನಿವಾಸನ ಎಲ್ಲಿ ಎಷ್ಟು ಕಡೆಗೆ ಪ್ರತಿಷ್ಠಾಪನೆ ಮಾಡಿ ಪೂಜೆಗೊಳ್ಳುತ್ತಾ ಇದ್ದಾನೆ ಕಲಿಯುಗದ ಪರಮಾತ್ಮನಾದ ಶ್ರೀನಿವಾಸನು. ಆದರೆ ತಿರುಪತಿ ವೆಂಕಟರಮಣ ಅಂದರೆ ಅದೇನು ಆನಂದ ಆಗುತ್ತೆ ರೀ ಅಲ್ವಾ? ಖಂಡಿತ. ಎಂಥ ಆನಂದ, ಪರಮಾನಂದ, ಮತ್ತೆ ಮತ್ತೆ ಪರಮಾನಂದ ಅನ್ನೋಂಥ ಒಂದು ಇದು ಆಗತ್ತೆ. ಪರಮಾತ್ಮನ ಚಿಂತನೆ ಅಂದರೆ ನಮಗೆ ಬರೋದೇನು ಕಲಿಯುಗದಲ್ಲಿ ವೆಂಕಪ್ಪ. ಸಂಕಷ್ಟ ಬಂದಾಗ ವೆಂಕಟರಮಣ ಅಂತೇಳಿ, ಸಂಕಟ ಬಂದಾಗ ವೆಂಕಟರಮಣ ಅಂತೇಳಿ ಆಗತ್ತೆ. ಈಗ ತಾವು ಏನು ಮಾಡ್ಕೊಂಡಿದ್ದೀರಮ್ಮ ತಮ್ಮ ಒಂದು ಹವ್ಯಾಸ ಇದು? ನಾನು ಸುಮಾರು 40 ವರ್ಷ ಕಾಲ ಒಂದೇ ಶಾಲೆಯಲ್ಲಿ ಶಿಕ್ಷಕಿಯಾಗಿ ನಿವೃತ್ತಿಯಾಗಿದೆ. ಒಂದು ಶಾಲೆ ಎಲ್ಲಿ? ರಾಜಾಜಿನಗರ. ಹಾಂ ಹಾಂ, ವಾಣಿ ಪಬ್ಲಿಕ್ ಸ್ಕೂಲ್ ಅಂತ. ಇದರಲ್ಲಿ ಬೆಂಗಳೂರು ವಾಣಿ ಪಬ್ಲಿಕ್ ಸ್ಕೂಲ್. ಅವ್ರಿಗೆ 3 ಬ್ರಾಂಚ್ ಇದೆ. ನಾನು ಮಾಡ್ತಾ ಇದ್ದೀನಿ. ನೀವಿರೋದು ರಾಜಾಜಿನಗರದಲ್ಲಿ. ಮಾಡ್ತಾ ಇದ್ದೀನಿ. ಅಲ್ಲಿ ಆ ಶಾಲೆಯಲ್ಲಿ ಹೇಗೆ ಅನಿಸ್ತಿತ್ತು ನಿಮಗೆ ಮಕ್ಕಳ ಜೊತೆಗೆ? ಬಹಳ ಆನಂದ ಆಗ್ತಾ ಇತ್ತು.
ಹಾಂ. ಈಗ ನಿವೃತ್ತಿ ಹೊಂದಿದ್ಮೇಲೆ ಬಹಳ ಬೇಜಾರಾಗಿದೆ. ಆದರೆ ಈಗ ಮೊಮ್ಮಕ್ಕಳ ಜೊತೆ ಕಾಲ ಕಳೀತಾ ಕಾಲ ಇದ್ದಾರೆ. ಕಳೀತಾ ಇದ್ದೇನೆ. ಅವರನ್ನೇ ಈಗ ಸೇವೆ ಮಾಡಿಕೊಂಡು ಅವ್ರದ್ದೇನೆ ಇದು ಮಾಡಿಕೊಂಡು ಅಲ್ಲೇನೆ ಪರಮಾತ್ಮನ ಸೇವೆ ಅಂತ ತಿಳ್ಕೊಂಡು ಅಲ್ವಾ. ಆಮೇಲೆ ಸಮಯ ಸಿಕ್ಕದಾಗೆಲ್ಲ ಮತ್ತೆ ಇಂಥ ಒಳ್ಳೆ ಒಂದು ಇದು ಇದೇ ಇರುತ್ತೆ ಅಲ್ವಾ. ಹೌದು, ಮಾಡ್ತೀವಿ. ಹಾಂ, ತುಂಬ ಸಂತೋಷ. ತಾವು ಹಾಗೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ, ನಾವು 3 ಜನ ಅಕ್ಕ ತಂಗಿದ್ರು ನಮ್ಮ ತಾಯಿ ನಮಗೆ ಒಳ್ಳೆ ಇದನ್ನು ಕೊಟ್ಟರು, ಬ್ಯಾಕ್ಗ್ರೌಂಡ್ ಇದು ಕೊಟ್ಟರು, ಬೇಸಿಕ್ಕು. ಈಗ ನಿಮ್ಮ ತಂಗಿ ಒಬ್ಬರು ಹೇಳಿದ್ರು ಶ್ರೀನಿವಾಸ ಕಲ್ಯಾಣದ ಬಗ್ಗೆ ಹೇಳಿದ್ರು. ಹಾಗೆ ದಿನನಿತ್ಯ ನಮ್ಮ ಮನೆಯಲ್ಲಿ 1 ಅವರ್ ಭಜನೆ ಮಾಡಲೇಬೇಕು. ದೇವರಾಮ ಭಜನೆ ಕಂಪಲ್ಸರಿ, ಅದೆಲ್ಲ ನಡೀತಾ ಇತ್ತು. ನಮ್ಮ ತಾಯಿ ತಂದೆ ಆ ರೀತಿ ನಮ್ಮನ್ನು ಕಲಿಸಿದ್ರು. ಈಗ ಅದೇ ರೀತಿ ನಮ್ಮ ಅಣ್ಣ ಕೂಡ ಹಾಗೇನೆ ಇವಾಗ ಶಿಕ್ಷಣ ಕ್ಷೇತ್ರದಲ್ಲಿ ಅವನು ಸುಮಾರು ಪುಸ್ತಕಗಳನ್ನು ಬರೆದು ಇದು ಮಾಡಿದ್ದಾನೆ, ಈಗ ಪ್ರಕಟಣೆ ಆಗಿದೆ. ಹಾಗೆ ಈಗ ಆಧ್ಯಾತ್ಮಿಕದಲ್ಲೂ ತಗೊಂಡಿದ್ದಾನೆ. ಅದರಲ್ಲಿ ಹರಿದಾಸರುಗಳೆಲ್ಲ ತಗೊಂಡು ಇವಾಗ ಪುಸ್ತಕಗಳನ್ನು ಬರಿತಾ ಇದ್ದಾನೆ. ಹಾಂ, ಮೋಸ್ಟ್ ಆಫ್ ಇದು ಅಂತಂದರೆ ನೀವು ಮನೆಯಲ್ಲಿ ಆ ಸಂಸ್ಕಾರ ಇಟ್ಕೊಂಡು ಬಂದಿರಲ್ಲ, ನಾಳೆ ಮಕ್ಳಿಗೂ ಬರುತ್ತೆ, ಮೊಮ್ಮಕ್ಳಿಗೂ ಬರುತ್ತೆ. ಯಾಕೆಂದರೆ ಅವ್ರಿಗೆ ಹುಟ್ಟಲ್ಲಿ ಸಂಸ್ಕಾರ ಇದ್ದರೆ ತಾನೇ ಬರುತ್ತೆ. ನಮ್ಮ ತಾತನೂ ಒಬ್ಬರು, ಅವರು ಹೇಳ್ತಾರೆ ಭಜನೆ ಮಾಡಬೇಕು, ಆಮೇಲೆ ಶುಕ್ರವಾರ ಲಕ್ಷ್ಮೀ ಶೋಭಾನೆ ಹೇಳಬೇಕು, ಗುರುವಾರ ರಾಯರ ಇದು ಹೇಳಬೇಕು, ಇದರಲ್ಲಿ ಧರೆಯೋದ್ಧಾರಕ್ಕೆ ಮೆರೆಯೋರು ಗುರುಗಳು ಅಂತಿತ್ತು, ಅದನ್ನು ಹೇಳಬೇಕು. ಆ ರೀತಿ ಅವರು ನಮಗೆ ಪರಿಪಾಠ ಹಾಕ್ಬಿಟ್ಟಿದ್ರು. ಆಮೇಲೆ ಮುಂದಿನ ಕೆಲಸ ಆ ಥರ. ಓಕೆ, ಮುಂದೆ ಹೋಗೋಣ. ಅನ್ನನಾಮಕ ಕೊನೆಯ ಪ್ರಶ್ನೆ ತಮಗೆ. ಅನ್ನನಾಮಕ ಪರಮಾತ್ಮನು ಎಲ್ಲಿ ಅವಿಚ್ಛಿನ್ನನಾಗಿ ಇರುವವನಾಗಿದ್ದಾನೆ? ಅನ್ನನಾಮಕ ಪರಮಾತ್ಮನು ಎಲ್ಲಿ ಅವಿಚ್ಛಿನ್ನನಾಗಿ ಇರುವವನಾಗಿದ್ದಾನೆ? ಅನ್ನನಾಮಕ ಪರಮಾತ್ಮ ಪ್ರಕೃತಿಯೊಳಗೆ ಅವಿಚ್ಛಿನ್ನ. ಪ್ರಕೃತಿಯೊಳಗೆ ಸರಿಯಾದ ಉತ್ತರ. ತಾವು ಒಂದು ಈ ಕಾರ್ಯಕ್ರಮಕ್ಕೆ ಬಂದು, ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ರಿ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳಿದ್ರಿ, ವಿಶೇಷವಾದಂಥ ಸಮಾಜದ ಸೇವೆ ಮತ್ತು ತಾವು ಟೀಚರ್ ಆಗಿದ್ರಿ ಅನ್ನೋದನ್ನು ಕೂಡ ಹೇಳಿದ್ರಿ. ತುಂಬ ಸಂತೋಷ. ನಿತ್ಯ ಮಂಗಳ ಚರಿತ ಜಗದುತ್ಪತ್ತಿ ಸ್ಥಿತಿ ಲಯ ನಿಯಮನ ಜ್ಞಾನತ್ರಯ ಪ್ರದ ಬಂಧ ಮೋಚಕ ಸುಮನ ಸಾಸುರರ ಚಿತ್ತವೃತ್ತಿಗಳಂತೆ ನಡೆವ ಪ್ರಮತ್ತನಲ್ಲ ಸುಹೃಜ್ಜನಾಪ್ತನ ನಿತ್ಯದಲ್ಲಿ ನೆನೆದು ಸುಖಿಸುವ ಭಾಗ್ಯ ಕರುಣಿಪುದು ಪಂಚಭೇದ ಜ್ಞಾನವರುಪು ವಿರಿಂಚಿ ಜನಕನ ತೋರು ಮನದಲ್ಲಿ ವಾಂಛಿತ ಪ್ರದ ಒಲುಮೆಯಿಂದಲಿ ದಾಸನೆಂದರಿದು ಪಂಚವಕ್ತ್ರನ ತನಯ ಭವದೊಳು ವಂಚಿಸದೆ ಸಂತೈಸು ವಿಷಯದಿ ಸಂಚರಿಸದಂದದಲ್ಲಿ ಮಾಡು ಮನಾಧಿಕರಣಗಳ ಏನು ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರಲಂಜೆಲ ಕುಮಿ ಪ್ರಾಣಪತಿ ತತ್ವೇಶರಿಂದೊಡಗೂಡಿ ಗುಣಕಾರ್ಯ ತಾನೆ ಮಾಡುವನೆಂಬ ಈ ಸುಜ್ಞಾನವನೆ ಕರುಣಿಸುವುದೆಮಗೆ ಮಹಾನುಭಾವ ಮುಹುರ್ಮುಹು ಪ್ರಾರ್ಥಿಸುವೆ ನಿನಿತೆಂದು ನಮೋ ನಮೋ ಗುರುವರ್ಯ ವಿಬುಧೋತ್ತಮ ವಿವರ್ಜಿತ ನಿದ್ರಕಲ್ಪ ದ್ರುಮ ನೆನಿಪ ಭಜಕರಿಗೆ ಬಹುಗುಣ ಭರಿತ ಶುಭ ಚರಿತ ಉಮೆಯ ನಂದನ ಪರಿಹರಿಸ ಹಮ್ಮಮತೆ ಬುದ್ಧ್ಯಾದಿಂದ್ರಿಯಗಳ ಕ್ರಮಿಸಿದಣಿಸುತ್ತಲಿಹವು ಭವದೊಳಗಾವ ಕಾಲದಲ್ಲಿ ಜಯ ಜಯತು ವಿಘ್ನೇಶ ತಾಪತ್ರಯ ವಿನಾಶನ ವಿಶ್ವಮಂಗಳ ಜಯ ಜಯತು ವಿದ್ಯಾಪ್ರದಾಯಕ ವೀತ ಭಯ ಶೋಕ ಜಯ ಜಯತು ಚಾರ್ವಾಂಗ ಕರುಣಾ ನಯನದಿಂದಲಿ ನೋಡಿ ಜನುಮ ಮಯ ಮೃತಿಗಳ